8 ಹುಳ ಬಿದ್ದಿದೆ ನೋಡಿ. 8 ಅಲ್ಲೇ 2 ಜಾಯಿಂಟ್ ಆಗಿದೆ. 9 2 3 5 8 9 ಹುಳ ಬಿದ್ದಿದೆ ಒಂದು ವಾರಕ್ಕೆ. ಇದು ಸುಮಾರು ಅಲ್ಲೇ 3ನೇ ಸಲ ತೆಗಿತಾ ಇರೋದು. ವಾರ ಚೆಕ್ ಮಾಡಬೇಕು. ವಾರ ಇರ್ತವೆ 7 8 10 ಹುಳ ತನಕ ಬಿದ್ದಿರ್ತವೆ. ಚೆಕ್ ಮಾಡ್ತೀರಿ. ನೀರು ಖಾಲಿ ಆಗಿರುತ್ತೆ, ಬಿಸಿಲಿಗೆ ಆವಿಯಾಗಿರುತ್ತೆ, ನೀರು ಹಾಕ್ಕೊತಾ ಇರಿ. ಯಾಕಂದರೆ ನೀರು ಕಡಿಮೆ ಇದ್ದರೆ ಮತ್ತೆ ಎದ್ದು ಆರ ಹೊಲ್ಟೋಗ್ಬಿಡ್ತವೆ. ಇದು ಒಳಗಡೆ ಬಕೆಟು ನೈಸ್ ಮಾಡಿದ್ದಾರೆ, ಹೊರಗಡೆ ರಫ್ ಇದೆ ತೆಂಗಿನ ಮರದ ಥರ. ಹಾಗಾಗಿ ಅದಕ್ಕೆ ಹತ್ತೋದು ಈಸಿ ಆಗೋಲ್ಲ. ಆದರೂ ನೀರಿರಬೇಕು. ನೀರಿದ್ದರೆ ಒಳಗಡೆಯಿಂದ ಆಚೆಗೆ ಬರೋಕ್ಕಾಗಲ್ಲ. ನೋಡಿ ಸುಡ್ತಾ ಇದ್ದರೆ ಹೆಂಗೆ ಆಡ್ತಾ ಇದ್ದಾವೆ ಅಂತ. ಯಾವುದೂ ಸತ್ತೋಗಿರಲ್ಲ. ಈಚೆ ತೆಗೆದ್ರೆ ಎಲ್ಲ ಬದುಕಿರುತ್ತೆ ನೋಡಿ. ಎಲ್ಲ ಹುಳ ಬದುಕಿದೆ, ಯಾವುದು ಸತ್ತಿಲ್ಲ, ಎಲ್ಲ ಒದ್ದಾಡ್ತಿದೆ ನೋಡಿ. ಈ ಥರ ಸುಟ್ಟಾಕ್ಬಿಡಿ ದಯವಿಟ್ಟು. ಹಾಗೆ ಬಿಡಬೇಡಿ. ಹಾಗೆ ಬಿಟ್ಟರೆ ನೀವು ಸತ್ತೋಗಿರುತ್ತೆ ಅಂತ ಬಿಟ್ಟರೆ ಮತ್ತೆ ಅವು ಹಾರ್ಕೊಂಬಂದು ತಿಂದಾಕ್ತವೆ ಗರಿಯ. ಇಲ್ಲ ಸಾಯಿಸ್ಬಿಟ್ಟು ಮುಚ್ಚಿ, ಇಲ್ಲ ಸುಟ್ಟುಬಿಡಿ ಬೆಟ್ರು.